ಸಚಿವ ಪರಮೇಶ್ವರ್ ಆಲೋಚನೆಗೆ ಗೌರಿಶಂಕರ್ ಸಮ್ಮತಿ. ತುಮಕೂರನ್ನ ಬೆಂಗಳೂರು ಮಾಡಲು ಬೆಂಬಲ ಸೂಚಿಸಿದ ಮಾಜಿ ಶಾಸಕ. ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೈಗೊಂಡಿರುವ ನಿರ್ಧಾರ ಉತ್ತಮ ಬೆಳವಣಿಗೆ ಎಂದು ಮಾಜಿ ಶಾಸಕ ಗೌರಿಶಂಕರ್ ಹೇಳಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿಯಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಗೌರಿಶಂಕರ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಇಂದು ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಭಾಗದ ರೈತರು ಸೇರಿದಂತೆ ಸಾರ್ವಜನಿಕರು ಸುಮಾರು 800ಕ್ಕೂ ಹೆಚ್ಚು ಅರ್ಜಿಗಳೊಂದಿಗೆ ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಸಲ್ಲಿಸಿದರು. ಈ ವೇಳೆ ಗೌರಿಶಂಕರ್ ನೇರವಾಗಿ ತಹಸೀಲ್ದಾರ್ ಕಚೇರಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿಗೆ ತೆರಳಿ ಅಧಿಕಾರಿಗಳ ಎದುರಲ್ಲೇ ಅರ್ಜಿಗಳ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಗೌರಿಶಂಕರ್ ಅವರು, ಪರಮೇಶ್ವರ್ ಅವರಿಗೆ ತುಮಕೂರನ್ನ ಬೆಂಗಳೂರು ಉತ್ತರ ಮಾಡೋದ್ರಿಂದ ಅವರಿಗೇನೂ ಲಾಭ ಇಲ್ಲ, ಅವರಿಗೆ ಬೇಕಾದಷ್ಟಿದೆ. ಇದರಿಂದ ಬೆಂಗಳೂರು ಹೆಸರಿನಿಂದ ಹೂಡಿಕೆ ಹೆಚ್ಚಾಗಿ ಉದ್ಯೋಗ ಹಾಗೂ ತುಮಕೂರು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಆದರೆ ಬಿಜೆಪಿ ನಾಯಕರು ಅನಾಗತ್ಯವಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಎಂದು ಆರೋಪ ಮಾಡುತ್ತಿದ್ದಾರೆ. ಯಾವ ಪಕ್ಷದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಇಲ್ಲ ಹೇಳಿ ಎಂದಿದ್ದಾರೆ. ಈಗ ಪಾಪ ಯಾರು ಹೇಳ್ತಾರೆ ಕಡೆಗಣಿಸ್ಬಿಟ್ರು, ನನ್ನನ್ನು ಕಡೆಗಣಿಸೋ ಶಕ್ತಿ ಇದ್ರೆ ನಾನು ನಂಬಿರುವಂಥ ಕಾರ್ಯಕರ್ತರು, ನಾನು ನಂಬಿರುವಂಥ ಜನ ನನ್ನ ಕಡೆಗಣಿಸ್ಬಿಟ್ಟು ಬಿಟ್ರೆ ಇನ್ನು ಯಾವ ಲೀಡ್ರು ಕೂಡ ನನ್ನ ಕಡೆಗಣಿಸೋ ತಾಕತ್ತು ಯಾರಿಗೂ ಇಲ್ಲ. ನೆವರ್. ಯಾರೋ ಲೀಡ್ರು, ಮಂತ್ರಿ CM ಪ್ರೈಮ್ ನಡೆಯಲ್ಲ ನಮ್ಮ ಪಕ್ಷದಲ್ಲಿ ತೃಪ್ತರಾಗಿದ್ರಿ. ಅಲ್ಲ, ನನಗೇನು ತೊಂದರೆ ಇಲ್ಲ. ನನ್ನ ಕೆಲಸಗಳನ್ನ ಪರಮೇಶ್ವರ್ ಎಲ್ಲ ಮಾಡ್ಕೊಡ್ತಾವ್ರೆ. ಈಗ ಹೋಗಿ ಕೂತ್ಕೊಂಡ್ರೆ ಪ್ರತಿಯೊಂದು ನನ್ನ ಕೆಲಸಗಳಾಗ್ತವೆ. ಈಗ ಅಧಿಕಾರಿಗಳೇ ತಗೊಳ್ಳಿ. ಈಗ ನಾನು ಇಷ್ಟು ಜನ, ಈಗ ಕನಿಷ್ಠ ಪಕ್ಷ ನಿಮ್ಮ ಅಭಿಪ್ರಾಯನೇ ಒಂದು 700-800 ಜನ ಅವರೇ ಹೊರಗಡೆ ಇರುತ್ತೆ. ಇಲ್ಲಿ ಹೊರಗಡೆ ಜನ ಇಲ್ಲಿ ಜನಸಂಪರ್ಕ ಯಾಕೆ ಬರ್ತಾರೆ ಹೇಳಿ? ನಾನು ಕೆಲಸ ಆಗ್ತಾ ಇದೆ ಇಲ್ಲಿ ಅಂತೇಳಿ. ಹಂಗಾಗಿ ಪರಮೇಶ್ವರ್ ಅವರು ಎಲ್ಲ ಕೆಲಸಗಳನ್ನ ಕೂಡ ಆಗ್ತಾ ಇದೆ. ಏನು ಸಮಸ್ಯೆ ಇಲ್ಲ. ಸೇರಬೇಕು ಸೇರಂತ ಹೇಳಿದ್ರೆ ಯಾವ ಪಕ್ಷ ಅದೇನೋ ನೋಡ್ರಿ. ಒಬ್ಬ ಲೀಡರ್ದು, ಒಬ್ಬ ನಾಯಕತ್ವದ ವಿಚಾರ ಬಂದಾಗ ಯಾರೋ ಬೆಳೆಸ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನಿನ್ನಂತ ದಡ್ಡ ಯಾರು ಅಲ್ಲ. ನನ್ನ ಹತ್ರ ಶಕ್ತಿ ಇರಬೇಕು, ಜನರ ಆಶೀರ್ವಾದ ಇರಬೇಕು, ಕಾರ್ಯಕರ್ತ ಶಕ್ತಿ ಇರಬೇಕು, ಆಮೇಲೆ ಸಂಘಟನೆ ಮಾಡೋ ಶಕ್ತಿ ಇರಬೇಕು, ಸಹಾಯ ಮಾಡೋ ಶಕ್ತಿ ಇರಬೇಕು, ನನ್ನ ದುಡ್ಡು ಇರಬೇಕು. ಇಷ್ಟಿದ್ರೆ, ಇಷ್ಟು ಕ್ವಾಲಿಟಿ ಇದ್ರೆ ಯಾರ ಸಪೋರ್ಟ್ ನಿಮ್ಗೆ ಬೇಕಾಗಿಲ್ಲ. ಸಾಕಿ ಇವ್ರ ಶಕ್ತಿ ಇದೆ ನಮಗೆ. ನಾವು ಅವರ ಅಭಿಪ್ರಾಯ ಬೆಂಬಲಿಸ್ತೇವೆ. ಯಾಕೆ ಬೆಂಬಲಿಸ್ತೀವಿ ಅಂದರೆ, ಎಲ್ಲ ಒಂದು ಕಡೆ ಆ ಹುದ್ದೆಯಲ್ಲಿ ಇದ್ದಾಗ, ಈಗ CM ಬಿಟ್ರೆ ನೆಕ್ಸ್ಟ್ 2ನೇ ಹುದ್ದೆನೇ ಹೋಮ್ ಮಿನಿಸ್ಟ್ರು. ಸೊ ಎಲ್ಲ ಒಂದು ಕಡೆ ಅವ್ರಿಗಾಗಲೇ ಹಲವಾರು ಕನಸುಗಳು ಕಂಡಾಗ ಜಿಲ್ಲೆಗೆ ಒಂದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳು ತರಬೇಕು ಅನ್ನೋದು ಅವ್ರ ತಲೆಯಲ್ಲೈತೆ. ಈಗ ಪರಮೇಶ್ವರ್ ಅವ್ರಿಗೆ ಬೆಂಗಳೂರು ಉತ್ತರ ಮಾಡಬೇಕು ಅನ್ನೋದ್ರಿಂದ ಅವ್ರಿಗೆ ಲಾಭ ಇದೆಯಾ? ಲಾಭ ಆಗೋದು ಯಾರಿಗೆ? ಅಂದರೆ ಅವ್ರೇನೇ ಹೇಳ್ತಾರೆ, ತುಮಕೂರು ತೆಗೆಯಲ್ಲ, ತುಮಕೂರು ತಾಲೂಕು ಹಂಗೆ ಇರುತ್ತೆ, ತುಮಕೂರು ಇರುತ್ತೆ, ಬೆಂಗಳೂರು ಉತ್ತರಾನ ಮಾಡೋದು ಹೆಸರಷ್ಟೇ ಅನ್ನೋಂಥದ್ದು. ಇನ್ವೆಸ್ಟ್ಮೆಂಟ್ಗೋ, ಇನ್ನೊಂದಿಗೋ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ಗೋ ಅಥವಾ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಹೊರದೇಶ ಕಡೆಯಿಂದ ಬಂದು ಇನ್ವೆಸ್ಟ್ ಮಾಡೋದಕ್ಕೂ ಒಂದು ಅನುಕೂಲ ಆಗ್ತದೆ, ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ಅವ್ರು ಮುಂದೆ ಹೇಳೋದು ಬಿಟ್ರೆ ಯಾವ ಉದ್ದೇಶ ಇಲ್ವಲ್ಲ ಇಲ್ಲಿ? ಅಭಿವೃದ್ಧಿ ಜೊತೆಗೆ ಯಾರು ರಿಯಲ್ ಎಸ್ಟೇಟ್ ಮಾಫಿಯಾ? ಪರಮೇಶ್ವರ್ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋ ಏನು ಮಾಡಬೇಕು? ಪಾಪ ಇರೋದೇ ಅವ್ರ ಕೈಲಿ ಮೇಂಟೈನ್ ಮಾಡ್ಕೊಂಡು ಸಾಕಾಗಿದೆ. ಈಗ ಏನು ಎಲ್ಲ ಹಂಗಾದ್ರೆ ಅವರೇ ರಿಯಲ್ ಎಸ್ಟೇಟ್ ಮಾಡಬೇಕಾ ಪರಮೇಶ್ವರ್? ಹಂಗಾರೆ ಯಾರು ಮಾಡ್ತಾನೆ ಇಲ್ವ? ಹಂಗಾದ್ರೆ ಹೇಳೋಣ. ಮತ್ತೆ ಬಿಜೆಪಿ ಪಕ್ಷದಲ್ಲಿ ಜನ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತೇಳಿ, JDS ಜನ ಮಾಡ್ತಾರೆ ಅಂತ ಹೇಳೋಣ, ಅಥವಾ ಕಾಂಗ್ರೆಸ್ಗೆ ಜನ ಮಾಡ್ತಾ ಹೇಳೋಣ? ಅವೆಲ್ಲ ಬೇಡ. ರಿಯಲ್ ಎಸ್ಟೇಟ್ ಮಾಫಿಯಾ ಪ್ರಶ್ನೆ ಇಲ್ಲ ಇಲ್ಲಿ. ಏನೋ ಒಂದು ಅವ್ರೇನೋ ಒಂದು ಡಿಸಿಷನ್ ತಗೊಂಡವ್ರು ಪರಮೇಶ್ವರ್ ಅಂದರೆ, ಎಲ್ಲ ಒಂದು ಕಡೆ ನಮ್ಮ ಭಾವನೆಗಳು ಈ ಜಿಲ್ಲೆಗೆ ಒಂದು ಒಳ್ಳೇದಾಗಲಿ ಅನ್ನೋಂಥದ್ದು ಉದ್ದೇಶ. ಆಲ್ರೆಡಿ ಅವ್ರ ಭಾವನೆ ಹೇಳಿದ್ದಾರೆ ಸರ್, ಯಾವ ಉದ್ದೇಶಕ್ಕೆ ಹೇಳಿದ್ರೆ ಅದೆಲ್ಲ ಏನೇ ಡಿಸಿಷನ್ ತಗೊಂಡ್ರು ನಾವು ಸರ್ಕಾರದ ಪರವಾಗಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಬೆಂಬಲಿಸ್ತಿದ್ದಾರೆ. ಈಗ ಮತ್ತೆ ಹೊಸ ವಿಚಾರ ನಾನು ಯಾರು ಸಂಪರ್ಕ ಮಾಡಿಲ್ಲ. ಅದೇ ನಾವು ಈಗ 4-5 ದಿವಸದಿಂದ ನನ್ನ ಲೈಫೇ ಗೊಂದಲ ಆಗೋಯ್ತು ಗುರು. ಯಾಕಂದ್ರೆ ಈಗ ಸೋತ್ವಿ, ಅಲ್ಲೊಂಥರ ಗೊಂದಲ ಆಯಿತು, ಸಂಘಟನೆ ಮಾಡ್ಕೊಂಡು ಯಾವುದೋ ಒಂದು ಪಾರ್ಟಿ ಅಲ್ಲೂ ಗೊಂದಲ. ಇದಪ್ಪ ಇಲ್ಲೇನಾಗ್ತದೆ, ಇಲ್ಲಿದ್ದೀವಿ, ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, DCM ಅವ್ರು ನಮ್ಮ ಜೊತೆ ಅವರೇ, ಹೋಮ್ ಮಿನಿಸ್ಟರ್ ಜೊತೆ ಅವರೇ, ಏನೋ ಕೆಲಸ ಇಲ್ಲೂ ಗೊಂದಲ ಸೃಷ್ಟಿ ಮಾಡ್ತಾರೆ. ಏನು ಮಾಡೋದು? ಮನೆ ಬರೋದು ಹೀಗಾಗುತ್ತೆ. ಕ್ಲಾರಿಫೈ ಮಾಡಿದ್ರೆ ಇವಾಗ ಈ ಸದ್ಯಕ್ಕೆ ಅಂತ ಯಾವುದೂ ಚರ್ಚೆ ಆಗಿಲ್ಲ. ಯಾವತ್ತೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿದ್ನಲ್ಲ, ಮುಂದೆ ಗೊತ್ತಿಲ್ಲ ನನಗೆ. ಚರ್ಚೆ ಆಗಿಲ್ಲ ಸದ್ಯಕ್ಕೆ. 28 ಕಾಂಗ್ರೆಸ್ ಅದೇನಾ ಮುಂದೋರೋಣ. ಅದು ಸದ್ಯಕ್ಕೆ ಯಾವುದಿಲ್ಲ. ಈ ಸದ್ಯಕ್ಕೆ ಯಾವುದೂ ಚರ್ಚೆ ಇಲ್ಲ. ಸದ್ಯಕ್ಕೆ ನಾವು ಕಾಂಗ್ರೆಸ್ನಲ್ಲಿ ಆರಾಮಾಗಿ ಎಲ್ಲ ಕೆಲಸ ಕಾರ್ಯಗಳು ಈಸಿಯಾಗಿ ಆಗ್ತವೆ. ಮತ್ತು ವಿಶೇಷವಾಗಿ ಗ್ಯಾರಂಟಿ ಇದೆಯಲ್ಲ ಸರ್, ಸುಮ್ಮನೆ ಎಲ್ಲೆಲ್ಲೋ ಬೀದಿಯಲ್ಲಿ ಮಾತಾಡೋದು ಬೇಡ ಸರ್. ಎಷ್ಟೋ ಜನ ಇವತ್ತು, ಎಷ್ಟೋ ಕುಟುಂಬಗಳಲ್ಲಿ ಕೆಲವು ಬೇರೆ ಬೇರೆ ಪಕ್ಷದ ಕಾರ್ಯಕ್ರಮಗಳಲ್ಲೇ
ಕೆಲವು ಹೆಣ್ಮಕ್ಳು ಬಾಯ್ಬಿಟ್ಟು ಹೇಳವ್ರೆ ನಮಗೆ ಅವ್ರು ಕೂಡ 2,000 ರೂಪಾಯಿಂದ ಅನುಕೂಲ ಆಗ್ತದೆ ಅನ್ನೋಂಥದ್ದು ಕೂಡ ಹೇಳೋಂಥ ನಾವು ಕ್ಲಿಯರಾಗಿ ಕೇಳಿಸ್ಕೊಂಡಿದ್ದೀವಿ. ಸುಮ್ಮನೆ ಅದು ಉಡಾಫೆ ಮಾತಾಡೋದು ಬೇಡ, ಒಳ್ಳೆ ಅನುಕೂಲಗಳಾಗ್ತವೆ, ಡೆವಲಪ್ಮೆಂಟ್ ಆಗ್ತೈತೆ, ಗ್ಯಾರಂಟಿ ಕೊಡ್ತಾವ್ರೆ. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಬೇಸದ ಪದನೇ ಇಲ್ಲ ಇದೆ. ಇನ್ನು ನಾನೀಗ ಶಾಸಕನಲ್ಲ, ಮಾಜಿ ಶಾಸಕ. ರಾಜ್ಯದ ಎಲ್ಲಾ ಸಚಿವರು ಭಾಗಿಯಾಗುವ ಸರ್ಕಾರಿ ಕಾರ್ಯಕ್ರಮದಲ್ಲಿ ನನಗೆ ಮುಂದಿನ ಸೀಟ್ ಸಿಗುತ್ತಾ? ನಾನು ಹಾಲಿ ಎಂಎಲ್ಎ ಆಗಿದ್ರೆ ಗೌರವ ಸಿಗ್ತಾ ಇತ್ತು. ಹೀಗಾಗಿ ಮುಜುಗರವಾಗಬಾರದು ಅಂತ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಷ್ಟೇ. ಆದ್ರೆ ನಮ್ಮ ತಾಲೂಕಿನಿಂದ 20,000ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಎಂದು ಹೇಳಿದ್ದಾರೆ. ಸಮಾವೇಶದಲ್ಲಿ ತಾವೇನೋ ಯಾವುದೋ ಒಂದು ಟಿವಿ ನೋಡ್ತಿದ್ದೆ, ಭಾಳ ಏನೋ ಗೌರಿಶಂಕರ್ ಅವ್ರು ಹಿಂಗಡೆ ಹಾಕ್ಬಿಟ್ಟವ್ರೆ. ಪಾಪ ಅವರೇನೋ ಆ ಚಾನಲ್ ಅವರೇನೋ ಮೋಸ್ಟ್ಲಿ TRPಗೂ ಅಥವಾ ಅವರ ಚಾನಲ್ನ ಹೈಲೈಟ್ ಮಾಡ್ಕೊಳ್ಳೋಕ್ಕೇನೋ ಹೇಳಿರ್ಬೇಕು ಅಂತ ಕಾಣಿಸ್ತದೆ ನಾನು ಅನ್ಕೊಳ್ಳೋದು. ಯಾಕೆಂದರೆ ನನಗಿರೋ ಮಾಹಿತಿ ಪ್ರಕಾರ ಈಗ ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನಾಯಿತು, ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷರಲ್ಲಿ ಕಾರ್ಯಕ್ರಮ ಆಯಿತು, ಪರಮೇಶ್ವರ್ ಅವರ ಅಧ್ಯಕ್ಷರಲ್ಲಿ ಕಾರ್ಯಕ್ರಮ ಆಯಿತು. ಆದಾಗ ಇಡೀ ಸ್ಟೇಟ್ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಇನ್ವೈಟ್ ಮಾಡೋರೆ, ಮತ್ತು ಬೇರೆ ಬೇರೆ ಜಿಲ್ಲೆ MLAಗಳನ್ನ ಕೂಡ ಇನ್ವೈಟ್ ಮಾಡೋರೆ. ಈಗ ನಾವು ಜಿಲ್ಲೆಯವರಾಗಿ ನಾನು ಹಾಲಿ MLA ಆಗಿದ್ದರೆ ಹೋಗಿ ಕೂತ್ಕೊಂಡು ಒಂದು ಗೌರವ ಸಿಗುತ್ತೆ. ನಾವು ಮಾಜಿ MLA ಎಲ್ಲಿ ಕೂರಿಸ್ತಾರೆ, ಕರ್ಕೊಂಡು ಹೋಗಿ ಹಿಂದೆ ಕೂರಿಸ್ತಾರೆ ತಗೊಂಡು. ಸೊ ಅದಕ್ಕೆ ಮುಜುಗರ ಆಗ್ತದೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾನು ಸಭೆಯಲ್ಲಿ ಭಾಗವಹಿಸಲಿಲ್ಲ ವಿನ ಇಲ್ಲಿ ಯಾವುದೋ ಈಗ ತಹಶೀಲ್ದಾರ್ ಅವರು ಅಧಿಕೃತವಾಗಿ ಬಂದು, ಪಾಪ RI ಅವರು ಮತ್ತು ತಹಶೀಲ್ದಾರ್ ಇಬ್ಬರು ಕೂಡ ಅಧಿಕೃತವಾಗಿ ಬಂದು ನನಗೆ ಇನ್ವಿಟೇಷನ್ ಕೊಟ್ಟವ್ರೆ. ಪ್ರೋಟೋಕಾಲ್ ತಾನೆ, ಅದು ಪ್ರೋಟೋಕಾಲ್ ಪ್ರಕಾರ ಎಲ್ರಿಗೂ ಇನ್ವಿಟೇಷನ್ ಕೊಡುವಂಥದ್ದು ಆಗಿದೆ, ಅಲ್ಲೇನು ತೊಂದರೆ ಇಲ್ಲ. ಬಟ್ ಇಲ್ಲಿ ನನಗೊಂಥರ ಪಾರ್ಟಿ ಕಾರ್ಯಕ್ರಮ ಆದರೆ, ಯಾಕಂದ್ರೆ ನಮ್ಮ ತಾಲೂಕು ನಂದೇ ತುಮಕೂರು ಗ್ರಾಮಾಂತರ, ಅಲ್ಲಿ ಅದು ಬೇರೆ ರೀತಿ ಆಗ್ತದೆ. ಇದು ಸರ್ಕಾರಿ ಕಾರ್ಯಕ್ರಮ ಬಿಟ್ಟರೆ ಎಲ್ಲರೂ ಬಂದಾಗ ಒಂಥರ ಮುಜುಗರ, ಅಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ಸರ್ಕಾರಿ ಕಾರ್ಯಕ್ರಮ ಭಾಗವಹಿಸ್ತಾ ಬಿಟ್ಟರೆ ಬೇರೆ ಯಾವ ಉದ್ದೇಶ. ನಿಮ್ಮ ಕ್ಷೇತ್ರದಿಂದ ಜನ ಭಾಗವಹಿಸಿದ್ದಾರೆ ಸರ್? ಬಂದಿದ್ದರು. ಎಷ್ಟು ಜನ ಇತ್ತು ಸರ್? ಬಂದಿದ್ರು 3-4 ಸಾವಿರ ಜನ ನಮ್ಮ ತಾಲೂಕಿಂದನೂ ಕೂಡ ಬಂದಿದ್ರು. ನಾನು ಆಲ್ಮೋಸ್ಟ್ ತಹಶೀಲ್ದಾರ್ ಅವರು ಮತ್ತು EO ಫೋನ್ ಹಾಕಿದ್ರು, ಸರ್ ಬಸ್ಗಳು ಬಂದಾವೆ, ದಯವಿಟ್ಟು ತಾವು ಕೂಡ ಒಂದಷ್ಟು ಜನ ಕಳಿಸ್ಬೇಕು ಅಂತ ಹೇಳಿದ್ರು. ಈಗ ನಮ್ಮ ಆ ಭಾಗದಲ್ಲಿ ಹೇಳಿದ್ರು ಮಾಹಿತಿ ಕೊಟ್ಟಿದ್ದೆ, ಬಸ್ ಬಂದರೆ ಕಳಿಸ್ಕೊಡ್ರಪ್ಪ, ಮತ್ತು ಫಲಾನುಭವಿಗಳಿಂದ ಕಳಿಸ್ಕೊಡ್ರಪ್ಪ, ಅನುಕೂಲ ಆಗಲಿ. ಯಾಕಂದರೆ ಒಳ್ಳೆ ಕಾರ್ಯಕ್ರಮ ಇದೆ. ಈಗಾಗಲೇ 3ನೇ ವರ್ಷ ಪರಮೇಶ್ವರ್ ಅವರು ಈ ಜಿಲ್ಲೆಯಲ್ಲಿ ಈಗಾಗಲೇ ಸಾಮೂಹಿಕವಾಗಿ ಸರ್ಕಾರಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಇತಿಹಾಸ ಮಾಡಿರುವಂಥದ್ದು. ನಾವು ಅದ್ರ ಬಗ್ಗೆ ನಾವು ಅವ್ರ ಪರವಾಗಿ ನಿಂತ್ಕೋಬೇಕಾಗಿದೆ. ಇನ್ನು ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋಡಿ ಮುದ್ದನಹಳ್ಳಿ ಪ್ರಕಾಶ್, ಕಾಂಗ್ರೆಸ್ ಮುಖಂಡ ಗೊಲ್ಲಳ್ಳಿ ರಾಜೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.